ಜಿಂಜಿ ಆರ್ಭಟಕ್ಕೆ ಬಿಚ್ಚಿದ ಬಿಜೆಪಿ ಐಟಿ ಸೆಲ್ನಲ್ಲೇ ಬಿರುಗಾಳಿ. ಮೋಶಾಗೆ ಹೊಸ ಸವಾಲು. ಜಿಂಜಿ ಈ ಹೆಸರನ್ನ ಕೇಳಿದ್ರೆ ಸಾಕು, ಇದೀಗ ಮೋಶಾ ಜೋಡಿ ಬೆಚ್ಚಿ ಬೀಳ್ತಿದೆ. ಇಷ್ಟು ದಿನ ನಾವು ಆಡಿದ್ದೇ ಆಟ ಆಗಿತ್ತು, ಆದ್ರೆ 2029 ವೇಳೆಗೆ ಜಿಂಜಿ ತಮ್ಮ ಆಟಕ್ಕೆ ಬ್ರೇಕ್ ಆಗ್ತಿದೆ. ಇವರನ್ನ ತಮ್ಮತ್ತ ಟರ್ನ್ ಮಾಡ್ಕೊಳ್ಳೋದಾದ್ರೂ ಹೇಗೆ, ಇವರನ್ನ ಮರಳು ಮಾಡೋದು ಹೇಗೆ ಅನ್ನೋ ಚಿಂತೆ ಕೇಂದ್ರ ಬಿಜೆಪಿಗೆ ಇನ್ನಿಲ್ಲದಂತೆ ಕಾಡ್ತಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಬಿಜೆಪಿ ಐಟಿ ಸೆಲ್ ನಲ್ಲಿ ಬಿರುಗಾಳಿ ಎದ್ದಿದೆ. ಹಾಗಾದ್ರೆ ಏನದು ಬಿರುಗಾಳಿ? ಮೋಶಾ ಜೋಡಿ ಮುಂದಿರೋ ಹೊಸ ಸವಾಲಾದ್ರೂ ಏನು ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇವತ್ತು ನಾವು ಚರ್ಚೆ ಮಾಡೋಕೆ ಹೊರಟಿರೋ ವಿಷಯ ಭಾರತದ ಪ್ರಸ್ತುತ ರಾಜಕೀಯ ವಾತಾವರಣದಲ್ಲಿ ನಡೆಯುತ್ತಿರೋ ಅತ್ಯಂತ ಮಹತ್ವದ ಮತ್ತು ಕುತೂಹಲಕಾರಿ ಬದಲಾವಣೆಗಳ ಬಗ್ಗೆ. ದೇಶದ ರಾಜಕೀಯ ಗಾಳಿ ಹೆಂಗೆ ಬದಲಾಗ್ತಿದೆ, ಯುವ ಜನರ ಎಂಟ್ರಿಯಿಂದ ಹೆಂಗೆ ಹಳೆಯ ನರೇಟಿವ್ಗಳು ಪಲ್ಟಿ ಆಗ್ತಿವೆ, ಮತ್ತೊಂದೆಡೆ ಆಡಳಿತ ಪಕ್ಷ ತನ್ನ ಡಿಜಿಟಲ್ ತಂತ್ರಗಾರಿಕೆಯಲ್ಲಿ ಯಾಕೆ ಇಷ್ಟೊಂದು ದೊಡ್ಡ ಬದಲಾವಣೆ ಮಾಡಿಕೊಳ್ತಿದೆ. ಈ ಎಲ್ಲಾ ವಿಚಾರಗಳನ್ನ ಇವತ್ತು ನಾವು ಡೀಟೇಲ್ ಆಗಿ ಬಿಚ್ಚಿಡ್ತೇವೆ ನೋಡಿ ಸ್ನೇಹಿತರೆ. ಕಳೆದ ಒಂದಷ್ಟು ತಿಂಗಳುಗಳಿಂದ ದೇಶದ ರಾಜಕೀಯ ಮತ್ತು ಸಾಮಾಜಿಕ ವಾತಾವರಣವನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೊಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದರೊಂದು ಕಾಲದಲ್ಲಿ ಭಯ ಮತ್ತು ಕಾನ್ಸೆಂಟ್ ನಿರ್ಮಾಣ ಮಾಡುವ ವಾತಾವರಣ ಈಗ ಮೆಲ್ಲಗೆ ಕರಗುತ್ತಿದೆ. ಜನರು, ವಿಶೇಷವಾಗಿ ಇಂದಿನ ಯುವ ಜನತೆ, ತಮ್ಮ ಮನಸ್ಸಿನ ಮಾತುಗಳನ್ನ ಯಾವುದೇ ನಿರ್ಭಯವಿಲ್ಲದೆ ಮುಕ್ತವಾಗಿ ವ್ಯಕ್ತಪಡಿಸಲು ಶುರು ಮಾಡಿದ್ದಾರೆ. ಫ್ಯಾಸಿಸ್ಟ್ ಮನಸ್ಥಿತಿ ಅಥವಾ ಏಕಚಕ್ರಾಧಿಪತ್ಯದ ಮಾದರಿಯ ರಾಜಕೀಯಕ್ಕೆ ಭಾರತೀಯ ಜನತಂತ್ರ ತನ್ನದೇ ಶೈಲಿಯಲ್ಲಿ ಉತ್ತರ ನೀಡೋಕೆ ಶುರು ಮಾಡಿದೆ. ಈ ಬದಲಾವಣೆಯ ಹಿಂದಿರೋ ಅತಿ ದೊಡ್ಡ ಶಕ್ತಿ ಅಂದ್ರೆ ಅದು ನಮ್ಮ ದೇಶದ ಜೆನ್ಜಿ ಮತ್ತು ಯುವ ಸಮುದಾಯ. ಒಂದು ಕಾಲದಲ್ಲಿ ಧರ್ಮದ ಆಧಾರದ ಮೇಲೆ, ದ್ವೇಷದ ಆಧಾರದ ಮೇಲೆ ಜನರನ್ನ ವಿಭಜಿಸಿ ರಾಜಕೀಯ ಲಾಭ ಪಡೆಯುತ್ತಿದ್ದ ತಂತ್ರಗಳು ಇವತ್ತಿನ ಯುವಕರಿಗೆ ಅರ್ಥವಾಗತೊಡಗಿವೆ. ಸಾಂಪ್ರದಾಯಿಕ ಮಾಧ್ಯಮಗಳು ಹೇಳಿದ್ದನ್ನೇ ಕುರುಡಾಗಿ ನಂಬುತ್ತಿದ್ದ ಕಾಲ ಮುಗಿದು ಇವತ್ತಿನ ಯುವಜನತೆ ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ದಾರೆ. ಕೃಷಿಕರು, ಕಾರ್ಮಿಕರು, ಬಡವರು ಮತ್ತು ಸಾಮಾಜಿಕ ನ್ಯಾಯಪರ ಹೋರಾಟಗಾರರ ಪರವಾಗಿ ಧ್ವನಿ ಎತ್ತುವವರನ್ನ ಇಷ್ಟು ದಿನ ಅರ್ಬನ್ ನಕ್ಸಲ್ಸ್ ಅಥವಾ ದಿಮಾಗಿ ನಕ್ಸಲ್ಸ್ ಅಂತ ಬ್ರಾಂಡ್ ಮಾಡಿ ಮೂಲೆ ಗುಂಪು ಮಾಡುವ ಪ್ರಯತ್ನ ನಡೆಯುತ್ತಿತ್ತು. ಆದ್ರಿವತ್ತು ಅದೇ ಯುವಜನತೆ ಅಂತಹ ಹಳೆಯ ಅಸ್ತ್ರಗಳನ್ನ ನಿಷ್ಕ್ರಿಯಗೊಳಿಸುತ್ತಿದ್ದಾರೆ. ಈ ಹಠಾತ್ ಬದಲಾವಣೆಗಳು ಕೇಂದ್ರ ಆಡಳಿತದ ಪ್ರಮುಖ ನಾಯಕರಾದ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ತಂತ್ರಗಾರಿಕೆಗೂ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸುಲಭವಾಗಿ ಅಧಿಕಾರ ಹಿಡಿಯಬಹುದು ಅನ್ನೋ ಲೆಕ್ಕಾಚಾರಗಳು ಈಗ ತಳಕೆಳಗಾಗ್ತಿವೆ. ಕಳೆದ 12 ವರ್ಷಗಳಲ್ಲಿ ಸಾಂವಿಧಾನಿಕ ಸಂಸ್ಥೆಗಳನ್ನು ಬಳಸಿಕೊಂಡ ರೀತಿ, ವಿರೋಧ ಪಕ್ಷಗಳನ್ನು ಬಗ್ಗು ಬಡಿದಿದ್ದ ಕ್ರಮಗಳು ಹಾಗೂ ರಾಮ ಮಂದಿರ ಸೇರಿದಂತೆ ವಿವಿಧ ವಿಚಾರಗಳ ಹೆಸರಿನಲ್ಲಿ ನಡೆದ ರಾಜಕೀಯ ತಂತ್ರಗಳು ಈಗ ಜನರ ಮುಂದೆ ತೆರೆದಿಡಲ್ಪಡುತ್ತಿವೆ. ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣಗಳಲ್ಲಿ ಮತ್ತೆ ಮತ್ತೆ ದಿಮಾಗಿ ನಕ್ಸಲ್ಸ್ ಎಂಬ ಹೊಸ ಪದಗಳನ್ನು ಬಳಸಿ ಸಾಮಾಜಿಕ ಹೋರಾಟಗಾರರನ್ನ ಒಂಟಿಯಾಗಿಸುವ ಕರೆ ನೀಡಲಾಗಿತ್ತಾದರೂ ಜನಸಾಮಾನ್ಯರಲ್ಲಿ ಈಗ ಅದಕ್ಕೆ ಹಳೆಯ ರೀತಿಯ ಪ್ರತಿಕ್ರಿಯೆ ಸಿಗುತ್ತಿಲ್ಲ. ಇಲ್ಲಿ ನಾವು ಮತ್ತೊಂದು ಮುಖ್ಯವಾದ ವಿಚಾರವನ್ನ ಗಮನಿಸಬೇಕು ಸ್ನೇಹಿತರೆ. ಸಮಾಜದಲ್ಲಿ ನ್ಯಾಯಕ್ಕಾಗಿ ಧ್ವನಿ ಎತ್ತಿದವರನ್ನ ಸರ್ಕಾರ ನಡೆಸಿಕೊಂಡ ರೀತಿ ಇವತ್ತು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಬುಡಕಟ್ಟು ಜನರ ಭೂಮಿ ಮತ್ತು ಹಕ್ಕುಗಳಿಗಾಗಿ ಹೋರಾಡಿದ ವೃದ್ಧ ಕ್ರೈಸ್ತ ಧರ್ಮಗುರು ಸ್ಟ್ಯಾನ್ ಸ್ವಾಮಿ ಅವರನ್ನ ಜೈಲಿಗೆ ತಳ್ಳಿ ಕನಿಷ್ಠ ನೀರು ಕುಡಿಯಲು ಒಂದು ಸಿಪ್ಪರ್ ಕೊಡುವುದಕ್ಕೂ ನಿರಾಕರಿಸಿದ ಅಮಾನುಷ ಘಟನೆಗಳನ್ನ ಜನ ಇಂದಿಗೂ ಮರೆತಿಲ್ಲ. ಮತ್ತೊಂದೆಡೆ ಗುರುತರ ಆಪಾದನೆ ಹೊತ್ತಿರುವವರನ್ನ ಪದೇ ಪದೇ ಫಿರಿಲ್ ಮೇಲೆ ಹೊರಗಡೆ ಬಿಡುವುದು ಮತ್ತು ಅವರಿಗೆ ಸೌಲಭ್ಯಗಳನ್ನು ನೀಡುವುದನ್ನ ಕಂಡ ಜನಸಾಮಾನ್ಯರು ಈ ದ್ವಿಮುಖ ನೀತಿಯನ್ನ ಉಗ್ರವಾಗಿ ಪ್ರಶ್ನಿಸುತ್ತಿದ್ದಾರೆ. ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ, ಗುಂಪು ದಾಳಿಗಳು ಮತ್ತು ಸಮಾಜವನ್ನ ವಿಭಜಿಸುವ ದ್ವೇಷದ ಭಾಷಣಗಳ ವಿರುದ್ಧ ಯುವ ಸಮುದಾಯ ಧ್ವನಿ ಎತ್ತುತ್ತಿರುವುದು ಈ ಬದಲಾವಣೆಯ ಅತಿ ದೊಡ್ಡ ಸಂಕೇತವಾಗಿದೆ. ಬಿಜೆಪಿ ಐಟಿ ಸೆಲ್ನಲ್ಲಿ ಬಿರುಗಾಳಿ. ಅಮಿತ್ ಮಾಳವಿಯ ನಿರ್ಗಮನ. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಬಂದ ಅತ್ಯಂತ ದೊಡ್ಡ ಸುದ್ದಿ ಅಂದ್ರೆ ಬಿಜೆಪಿ ತನ್ನ ರಾಷ್ಟ್ರೀಯ ಐಟಿ ಸೆಲ್ ಮುಖ್ಯಸ್ಥ ಸ್ಥಾನದಿಂದ ಅಮಿತ್ ಮಾಳವಿಯ ಅವರನ್ನ ಬದಲಾಯಿಸಿರೋದು. ಹೌದು ಸ್ನೇಹಿತರೆ, 2015ರಿಂದ ಅಂದ್ರೆ ಸರಿಸುಮಾರು 11 ವರ್ಷಗಳ ಸುದೀರ್ಘ ಕಾಲ ಬಿಜೆಪಿಯ ಡಿಜಿಟಲ್ ಸಂವಹನ ಮತ್ತು ಐಟಿ ಸೆಲ್ನ ಮುಖ್ಯಸ್ಥರಾಗಿದ್ದ ಅಮಿತ್ ಮಾಳವಿಯ ಅವರನ್ನ ಹುದ್ದೆಯಿಂದ ಕೆಳಗಿಳಿಸಲಾಗಿದೆ. ಅವರ ಸ್ಥಾನಕ್ಕೆ ಈಗ ದೀಪಕ್ ಮಾಸ್ಕಿ ಅವರನ್ನ ನೂತನ ಐಟಿ ಸೆಲ್ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ. ಹಾಗಾದ್ರೆ ಈ ದಿಢೀರ್ ಬದಲಾವಣೆ ಯಾಕಾಯ್ತು ಅಂತ ನೋಡೋದಾದ್ರೆ ಜೆನ್ಜಿ ಪ್ರತಿಭಟನೆ ಮತ್ತು ಕನೆಕ್ಟ್ ಕೊರತೆ. ಇತ್ತೀಚೆಗೆ ನಡೆದ ಜೆನ್ಜಿ ಯುವಕರ ಪ್ರತಿಭಟನೆಗಳ ಸಂದರ್ಭದಲ್ಲಿ ಬಿಜೆಪಿಯ ಐಟಿ ಸೆಲ್ ಮತ್ತು ಮಾಧ್ಯಮ ವಿಭಾಗವು ವಾಸ್ತವಾಂಶಗಳಿಂದ ದೂರ ಉಳಿತು ಅನ್ನೋ ಟೀಕೆಗಳು ಕೇಳಿಬಂದಿದ್ವು. ಆರ್ಎಸ್ಎಸ್ ಸಿದ್ಧಾಂತಿಗಳ ಅಸಮಾಧಾನ. ಆರ್ಎಸ್ಎಸ್ ಸಿದ್ಧಾಂತವಾದಿ ರತನ್ ಶಾರದಾ ಸೇರಿದಂತೆ ಹಲವು ಬಿಜೆಪಿಯ ಸಾಮಾಜಿಕ ಜಾಲತಾಣ ಸಂವಹನವನ್ನ ಬಹಿರಂಗವಾಗಿ ವಿಮರ್ಶಿಸಿದ್ರು. ಬಜೆಟ್ನಲ್ಲಿ ಆಸ್ತಿ ಮಾರಾಟದ ಇಂಡೆಕ್ಷನ್ ಸೌಲಭ್ಯ ತೆಗೆದುಹಾಕಿದಾಗ ನಾಗರಿಕರು ಪ್ರಶ್ನೆ ಮಾಡಿದ್ದಕ್ಕೆ ಮಾಳವಿಯ ಅವರು ಎಕ್ಸ್ ನಲ್ಲಿ ಇಂದು ರಾತ್ರಿ ಪ್ರತಿಯೊಬ್ಬರು ಇಂಡೆಕ್ಸ್ ತಜ್ಞರಾಗಿದ್ದಾರೆ ಅಂತ ವ್ಯಂಗ್ಯವಾಗಿ ಪೋಸ್ಟ್ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ್ದ ಶಾರದಾ ನಾಗರಿಕರನ್ನ ಟ್ರೋಲ್ ಮಾಡುವ ಬದಲು ಅವರ ಆತಂಕಗಳಿಗೆ ಉತ್ತರಿಸಿ ಅಂತ ಕಿವಿಮಾತನ್ನ ಹೇಳಿದ್ರು.
ಆಕ್ರಮಣಶೀಲತೆ ಕೆಲಸ ಮಾಡುತ್ತಿಲ್ಲ. ಬಿಜೆಪಿಯ ಹಿರಿಯ ನಾಯಕರ ಪ್ರಕಾರ ಪ್ರತಿ ಬಾರಿಯೂ ಆಕ್ರಮಣಶೀಲತೆ ಮತ್ತು ಟ್ರೋಲಿಂಗ್ ಕೆಲಸ ಮಾಡುವುದಿಲ್ಲ. ಅಲ್ಲಿ ಸ್ವಲ್ಪ ತರ್ಕವೂ ಇರಬೇಕು. ವಿದೇಶಾಂಗ ಸಂಬಂಧಗಳು ಹಾಗೂ ಇತ್ತೀಚಿನ ಪ್ರಮುಖ ಘಟನೆಗಳಲ್ಲಿ ಮಾಳವೀಯ ಅವರ ಹ್ಯಾಂಡ್ಲಿಂಗ್ ಬಗ್ಗೆ ಪಕ್ಷದ ಕೇಂದ್ರ ನಾಯಕತ್ವದಲ್ಲೂ ಅಸಮಾಧಾನವಿತ್ತು. ಸೋಷಿಯಲ್ ಮೀಡಿಯಾ ತಂಡದ ಸಂಪೂರ್ಣ ಪುನರ್ರಚನೆ. ಬಿಜೆಪಿ ನೂತನ ಅಧ್ಯಕ್ಷ ನಿತಿನ್ ನಬೀನ್ ಅವರ ನೇತೃತ್ವದಲ್ಲಿ ಇಡೀ ಸಾಮಾಜಿಕ ಜಾಲತಾಣ ತಂಡವನ್ನ ಪುನರ್ರಚಿಸಲಾಗಿದೆ. ಹೊಸ ಮುಖ್ಯಸ್ಥರಾಗಿ ದೀಪಕ್ ಮಾಸ್ಕೆ ನೇಮಕ. ಪ್ರೀತಿ ಗಾಂಧಿ, ಶಿವಾನಂದ್ ದ್ವಿವೇದಿ, ಅಲೋಕ್ ಭಟ್ ಮತ್ತು ಅರುಣ್ ಯಾದವ್ ಸಹ ಸಂಚಾಲಕರಾಗಿ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಹಲವು ಪೋಸ್ಟ್ಗಳು ಫೇಕ್ ನ್ಯೂಸ್ ಅಂತ ಗುರುತಿಸಲ್ಪಡುತ್ತಿದ್ದು ಪಕ್ಷದ ಘನತೆಗೆ ಧಕ್ಕೆ ತರುತ್ತಿತ್ತು ಅನ್ನೋ ಅಭಿಪ್ರಾಯ ನಾಯಕರಲ್ಲಿ ವ್ಯಕ್ತವಾಗಿತ್ತು. ಯುವ ಜನರನ್ನ ತಲುಪುವಲ್ಲಿ ಹಳೆ ತಂತ್ರಗಳ ವೈಫಲ್ಯ. ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಮೂಲಕ ಹಳೆ ತಲೆಮಾರನ್ನ ತಲುಪಲು ಮಾಳವೀಯ ತಂಡ ಯಶಸ್ವಿಯಾಗಿದ್ರು. ಇನ್ಸ್ಟಾಗ್ರಾಮ್ ಮತ್ತು ಹೊಸ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಸಕ್ರಿಯರಾಗಿರುವ ಜೆನ್ಜಿ ಯುವ ಜನರನ್ನ ತಲುಪುವಲ್ಲಿ ಹಳೆ ತಂತ್ರಗಳು ವಿಫಲವಾಗಿದ್ವು. ಹಳೆಯ ಮಾದರಿಯ ಜಾಹೀರಾತುಗಳು ಮತ್ತು ಕಂಟೆಂಟ್ ಇಂದಿನ ಯುವಕರ ತೀವ್ರ ಟೀಕೆಗೆ ಗುರಿಯಾಗುತ್ತಿದ್ವು. ಡಿಜಿಟಲ್ ಯುಗದಲ್ಲಿ ನರೇಟಿವ್ ಸೆಟ್ಟಿಂಗ್ ಹೊಸ ಸವಾಲುಗಳು. ಒಂದು ಕಾಲದಲ್ಲಿ ವಾಟ್ಸ್ಆಪ್ ಫಾರ್ವರ್ಡ್ಗಳು ಮತ್ತು ಏಕಪಕ್ಷೀಯ ಪ್ರಚಾರಗಳ ಮೂಲಕ ಸುಲಭವಾಗಿ ಜನಾಭಿಪ್ರಾಯವನ್ನ ತಮಗೆ ಬೇಕಾದಂತೆ ರೂಪಿಸಬಹುದಿತ್ತು. ಆದರೆ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಫ್ಯಾಕ್ಟ್ ಚೆಕಿಂಗ್ ಸಂಸ್ಥೆಗಳು, ಸ್ವತಂತ್ರ ಯೂಟ್ಯೂಬರ್ಗಳು ಮತ್ತು ಜಾಗರೂಕ ಯುವಜನತೆ ಹೆಚ್ಚಾಗಿದ್ದಾರೆ. ಹಾಗಾಗಿ ಬರೀ ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡುವುದು ಅಥವಾ ವಿರೋಧಿಗಳನ್ನ ದೇಶದ್ರೋಹಿ ಅಂತ ಬ್ರಾಂಡ್ ಮಾಡುವ ಹಳೆಯ ತಂತ್ರಗಳು ಇನ್ಮುಂದೆ ಕೆಲಸ ಮಾಡೋದಿಲ್ಲ ಅನ್ನೋದನ್ನ ಬಿಜೆಪಿ ನಾಯಕತ್ವ ಸ್ವತಃ ಮನವರಿಕೆ ಮಾಡಿಕೊಂಡಂತಿದೆ. ದೀಪಕ್ ಮಾಸ್ಕೆ ನೇತೃತ್ವದ ಹೊಸ ತಂಡ ಈಗ ಹೆಚ್ಚು ತರ್ಕಬದ್ಧ, ಸೃಜನಶೀಲ ಮತ್ತು ಯುವ ಜನರಿಗೆ ಹತ್ತಿರವಾಗುವಂತಹ ವಿಷಯಗಳ ಮೇಲೆ ಗಮನ ಹರಿಸಲು ಮುಂದಾಗಿದೆ. ಆದ್ರೆ ಈಗಾಗಲೇ ಜಾಗೃತರಾಗಿರುವ ಯುವ ಮನಸ್ಸುಗಳನ್ನ ಕೇವಲ ಇನ್ಸ್ಟಾಗ್ರಾಮ್ ರೀಲ್ಸ್ ಗಳಿಂದ ಗೆಲ್ಲಲು ಸಾಧ್ಯವೇ ಅನ್ನೋದೇ ದೊಡ್ಡ ಪ್ರಶ್ನೆ. ಸಾರ್ವಜನಿಕ ಧ್ವನಿ ಮತ್ತು ಪ್ರಜಾಪ್ರಭುತ್ವದ ನಿಜವಾದ ಮರುಹುಟ್ಟು. ಸ್ನೇಹಿತರೆ, ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಮತ್ತೊಂದು ಸಂಗತಿ ಏನಂದ್ರೆ ಡಿಜಿಟಲ್ ಜಗತ್ತಿನಲ್ಲಿ ಪ್ರತಿಭಟನೆಯ ಸ್ವರೂಪ ಸಂಪೂರ್ಣವಾಗಿ ಬದಲಾಗಿದೆ. ಹಿಂದೆಲ್ಲ ರಾಜಕೀಯ ಪಕ್ಷಗಳು ನಡೆಸುವ ರ್ಯಾಲಿಗಳು ಮಾತ್ರ ಸುದ್ದಿ ಮಾಡುತ್ತಿದ್ವು. ಆದ್ರಿವತ್ತು ಜೆನ್ಜಿ ಯುವಜನತೆ ಮೀಮ್ಗಳು, ಶಾರ್ಟ್ ವಿಡಿಯೋಗಳು, ಆನ್ಲೈನ್ ಟ್ರೆಂಡ್ಗಳು ಮತ್ತು ಡಿಜಿಟಲ್ ಪಿಟಿಷನ್ಗಳ ಮೂಲಕವೇ ದೊಡ್ಡ ದೊಡ್ಡ ಅಧಿಕಾರ ಕೇಂದ್ರಗಳನ್ನ ಬಿಚ್ಚಿ ಬೀಳಿಸುತ್ತಿದ್ದಾರೆ. ಈ ಹೊಸ ತಲೆಮಾರಿನ ಯುವಕರಿಗೆ ಕೇವಲ ಭಾಷಣಗಳು ಅಥವಾ ಭಾವನಾತ್ಮಕ ವಿಷಯಗಳು ಸಾಕಾಗುತ್ತಿಲ್ಲ. ಅವರು ಉದ್ಯೋಗದ ಅಂಕಿಅಂಶಗಳನ್ನ ಕೇಳುತ್ತಿದ್ದಾರೆ, ಶಿಕ್ಷಣಕ್ಕೆ ಸಿಗುತ್ತಿರುವ ಅನುದಾನದ ಬಗ್ಗೆ ಪ್ರಶ್ನಿಸುತ್ತಿದ್ದಾರೆ ಮತ್ತು ಪರಿಸರ ಹಾಗೂ ಸಾಮಾಜಿಕ ಭದ್ರತೆಯ ಬಗ್ಗೆ ಕಾಳಜಿ ವ್ಯಕ್ತಪಡಿಸುತ್ತಿದ್ದಾರೆ. ಯಾವಾಗ ಪ್ರಶ್ನೆ ಮಾಡುವ ನಾಗರಿಕ ಸಮಾಜ ಜೀವಂತವಾಗುತ್ತದೆಯೋ ಆಗ ಪ್ರಜಾಪ್ರಭುತ್ವಕ್ಕೆ ಹೊಸ ರಕ್ತ ಹರಿದಂತಾಗುತ್ತದೆ. ವಿರೋಧ ಪಕ್ಷಗಳು ಮಾಡಲು ವಿಫಲವಾದ ಕೆಲಸವನ್ನ ಅಂದ್ರೆ ಆಡಳಿತಾರೂಢ ಸರ್ಕಾರವನ್ನ ನೇರವಾಗಿ ಪ್ರಶ್ನಿಸುವ ಮತ್ತು ಜವಾಬ್ದಾರಿಯುತವನ್ನಾಗಿ ಮಾಡುವ ಕೆಲಸವನ್ನ ಇವತ್ತು ಸಾಮಾನ್ಯ ಯುವಜನತೆ ಮಾಡ್ತಿದೆ. ಇದು ದೇಶದ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಆಶಾದಾಯಕ ಬೆಳವಣಿಗೆಯಾಗಿದೆ. ಅದೇನೇ ಇದ್ರೂ ದೇಶದ ಯುವಜನತೆ ರಾಜಕೀಯದಲ್ಲಿ ಹೊಸ ಆಲೋಚನೆಗಳನ್ನ, ಪಾರದರ್ಶಕತೆಯನ್ನ ಬಯಸುತ್ತಿದ್ದಾರೆ. ದ್ವೇಷದ ರಾಜಕೀಯ ಮತ್ತು ಟ್ರೋಲಿಂಗ್ ಕಲ್ಚರ್ಗಿಂತ ಹೆಚ್ಚಾಗಿ ಉದ್ಯೋಗ, ಶಿಕ್ಷಣ, ಆರ್ಥಿಕ ಸ್ಥಿರತೆ ಮತ್ತು ಅಭಿವೃದ್ಧಿಯ ಬಗ್ಗೆ ಸ್ಪಷ್ಟ ತರ್ಕಗಳನ್ನ ಹುಡುಕುತ್ತಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಶಕ್ತಿ ಅಥವಾ ಸಿದ್ಧಾಂತ ಶಾಶ್ವತವಲ್ಲ, ಜನರ ಧ್ವನಿಯೇ ಅಂತಿಮ ಅನ್ನೋ ಸಂದೇಶವನ್ನ ಈ ಬದಲಾವಣೆಗಳು ಸಾರುತ್ತಿವೆ. ಸ್ನೇಹಿತರೆ, ಈ ಇಡೀ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದೇಶದ ರಾಜಕೀಯ ನಿಜಕ್ಕೂ ದಿಕ್ಕು ಬದಲಾಯಿಸುತ್ತಿದೆಯಾ? ಬಿಜೆಪಿಯ ಐಟಿ ಸೆಲ್ನ ಈ ಹೊಸ ಬದಲಾವಣೆ ಯುವಜನರನ್ನ ತಲುಪಲು ಸಾಧ್ಯವಾಗುತ್ತಾ? ನಿಮ್ಮ ಅನಿಸಿಕೆಗಳೇನೇ ಇದ್ರೂ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.